ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಟ್ರಂಪ್ ಈ ಬಾರಿ ದೊಡ್ಡ ದಾಳಿಯನ್ನೇ ಮಾಡಿಬಿಟ್ಟಿದ್ದಾರೆ ಭಾರತದ ಮೇಲೆ. ಇಷ್ಟು ದಿನ ಒಂದು ಮಟ್ಟಿನ ದಾಳಿ ಇತ್ತು. ಏನು ಅಂದರೆ, ನಾನು ಹೆದರಿಸಿ ಬೆದರಿಸಿ ವ್ಯಾಪಾರವನ್ನು ತೋರಿಸಿ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷವನ್ನು ಅಥವಾ ಯುದ್ಧವನ್ನು ನಿಲ್ಲಿಸ್ಬಿಟ್ಟೆ, ಹೆದರಿಸಿದ್ದೆ ನಾನು ಅಂತ ಹೇಳುವಂಥದ್ದು. ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿ, ಯಾಕೆಂದರೆ ಧೈರ್ಯ ಬಂತಲ್ಲ, ಮೋದಿ ಕಡೆಯಿಂದ ಯಾವ ಪ್ರತಿಕ್ರಿಯೆನೂ ಬರಲ್ಲ. ಟ್ರಂಪ್ ಹೆಸರು ಹೇಳೋದಕ್ಕೂ ಮೋದಿಗೆ ಧೈರ್ಯ ಇಲ್ಲ ಅನ್ನುವಂತಹ ಕಾನ್ಫಿಡೆನ್ಸ್ ಟ್ರಂಪ್ಗೆ ಬಂದುಬಿಟ್ಟಿದೆ. ಹಾಗಾಗಿ ನಿನ್ನೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಭಾರತವನ್ನು ಬಗ್ಗಿಸ್ಬಿಟ್ಟಿದ್ದೀನಿ ಭಾರತನ ಅಂತ ಟ್ರಂಪ್ ಹೇಳುವ ಮಟ್ಟಕ್ಕೆ ಹೋಗಿದೆ. ಇದಕ್ಕಾದರೂ ಉತ್ತರ ಕೊಡ್ತಾರಾ ಮಿಸ್ಟರ್ ಮೋದಿ? ಸಾಧ್ಯನೇ ಇಲ್ಲ ಅನ್ನಂತೆ ಅವರ ಹಿಂದಿನ ನಡವಳಿಕೆ. ಚೈನಾ ಹೆಸರು ಹೇಳೋದಕ್ಕೆ ಧೈರ್ಯವಿಲ್ಲದಂತಹ ಪ್ರಧಾನಮಂತ್ರಿ, ಚೈನಾ ಹೆಸರು ಹೇಳೋದಕ್ಕೆ ಧೈರ್ಯವಿಲ್ಲದ ನರೇಂದ್ರ ಮೋದಿಗೆ ಟ್ರಂಪ್ ವಿರುದ್ಧ ಅಥವಾ ಟ್ರಂಪ್ ಹೇಳಿಕೆಗಳ ವಿರುದ್ಧ ಧೈರ್ಯ ಬರುತ್ತೆ ಅನ್ನೋದು ಸಾಧ್ಯ ಇಲ್ಲದ ಕತೆ. ಆದರೂ ಸಹ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ, ಇಷ್ಟು ದೊಡ್ಡ ರಾಷ್ಟ್ರವಾಗಿ, ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯ ರಾಷ್ಟ್ರವಾಗಿ, ಇಷ್ಟು ಜನರ ಮಾನಹಾನಿ ಆಗ್ತಿದ್ರು ಸಹ ಪ್ರಶ್ನೆ ಮಾಡದೆ ಇರೋಕ್ಕಾಗಲ್ಲ. ಹಾಗಾಗಿ ಪ್ರಶ್ನೆ ಮಾಡ್ತಾನೆ ಇರೋಣ. ಸೊ ಏನಾಯಿತು ನಿನ್ನೆ? ರಷ್ಯಾ ಮತ್ತು ಅಮೇರಿಕ ನಡುವೆ ಮಾತುಕತೆಗಳು ನಡೀತಾ ಇದೆ. ಒಂದು ಸಂಧಾನಕ್ಕೆ ಬಂದ್ಬಿಡೋಣ, ಈ ಟ್ಯಾರಿಫ್ಗಳು, ಹೇರಿಕೆಗಳು, ಸ್ಯಾಂಕ್ಷನ್ಸು, ಈ ಕಥೆಗಳೆಲ್ಲ ಬಿಟ್ಟುಬಿಡೋಣ, ಒಂದು ಸಂಧಾನಕ್ಕೆ ಬಂದ್ಬಿಡೋಣ ಅಂತ ಅಮೇರಿಕ ಮತ್ತು ರಷ್ಯಾ ನಡುವೆ ಮಾತುಕತೆಗಳಿಗೆ ಒಪ್ಪಂದ ಆಯಿತು. ಅದರ ಅಡಿಯಲ್ಲಿ ರಷ್ಯಾ ರಾಷ್ಟ್ರಪತಿ ವ್ಲಾದಿಮಿರ್ ಪುತಿನ್ ಅಮೇರಿಕದ ಅಲಾಸ್ಕಾಕ್ಕೆ ಬಂದಿದ್ದಾರೆ. ಅಲ್ಲಿ ನಿನ್ನೆ ಟ್ರಂಪ್ ಮತ್ತು ಪುತಿನ್ ನಡುವೆ ಚರ್ಚೆಗಳು ನಡೀತು. ಟ್ರಂಪ್ ಪ್ರಕಾರ ಓಕೆ, ಎಲ್ಲವೂ ನಾರ್ಮಲ್ ಆಗಿ ಹೋಗ್ತಿದೆ, ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗೋ ಸಾಧ್ಯತೆಗಳಿದ್ದಾವೆ ಅಂತ. ಇದರ ನಡುವೆ ಭಾರತ ಹೇಗೆ ಬಂತು ಅಂತೀರಾ? ಪತ್ರಕರ್ತರೊಬ್ಬರು ಇಂಟರ್ವ್ಯೂ ಮಾಡ್ತಾರೆ ಟ್ರಂಪ್ದು. ಆ ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ಏನು ನಡೀತಿದೆ ಈ ರಷ್ಯಾ ಭಾರತ ಟ್ಯಾರಿಫ್ ಕತೆ ಅಂತ ಕೇಳಿದಾಗ, ಇದರಲ್ಲಿ ನಾನು ಗೆದ್ದಾಗಿದೆ, ಭಾರತನ ಬಗ್ಗಿಸ್ಬಿಟ್ಟಿದ್ದೀನಿ, ಭಾರತ ಈಗ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಿಲ್ಲ, ನನ್ನ ಟ್ಯಾರಿಫ್ಗೆ ಹೆದರ್ಕೊಂಡು ನಿಲ್ಲಿಸ್ಬಿಟ್ಟಿದ್ದಾರೆ, ಭಾರತವನ್ನು ಬಗ್ಗಿಸ್ಬಿಟ್ಟಿದ್ದೀನಿ ಅಂತ ನೇರವಾಗಿ ಹೇಳಿಬಿಟ್ರು ಟ್ರಂಪ್. ಅದರ ಜೊತೆಗೆ ಹೇಳ್ತಾರೆ, ರಷ್ಯಾದ 40% ಆಯಿಲ್ ಏನಿತ್ತಲ್ಲ, 40% ವ್ಯಾಪಾರ ಆಗ್ತಿದ್ದ ಆಯಿಲಲ್ಲಿ ಭಾರತನೇ ಪಡ್ಕೊಳ್ತಿದ್ದಿತ್ತು. ಈಗ ಭಾರತ ಅದನ್ನು ನಿಲ್ಲಿಸ್ಬಿಟ್ಟಿದೆ. ಹಾಗಾಗಿ ರಷ್ಯಾಗೆ ದೊಡ್ಡ ಹೊಡೆತ ಬಿದ್ದಿದೆ. ಸೊ ಮುಂದಿನ ದಿನಗಳಲ್ಲಿ ಟ್ಯಾರಿಫ್ಗಳನ್ನು ಹಾಕುವಂತಹ ಅವಶ್ಯಕತೆ ಇಲ್ಲದೆ ಹೋಗಬಹುದು. ಈ ಡೈಲಾಗನ್ನು ಟ್ರಂಪ್ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕು. ಚೈನಾ ಸಹ ರಷ್ಯಾಯಿಂದಲೇ ಆಯಿಲ್ ಖರೀದಿ ಮಾಡ್ತಾ ಇದೆ, ಅಲ್ಲಿಂದಲೇ ತೈಲ ಖರೀದಿ ಮಾಡ್ತಾ ಇದೆ. ಆದರೆ ಚೈನಾ ವಿರುದ್ಧ ಯಾವ ಆರೋಪನೂ ಇಲ್ಲ, ಯಾವ ಹೇಳಿಕೆಯೂ ಇಲ್ಲ ಟ್ರಂಪ್ದು. ಭಾರತವನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡು 60% ಟ್ಯಾರಿಫ್ ಇವತ್ತು ಹಾಕಿರೋದು ಈ ದಿನಕ್ಕೆ. ಮೊದಲು 25%, ಆ ನಂತರ 10% ದಂಡ, ಆ ನಂತರ ಮತ್ತೊಂದು 25% ಟ್ಯಾರಿಫ್. ಟೋಟಲ್ ಟ್ಯಾಕ್ಸು 60%. ಭಾರತದಿಂದ ಏನು ಎಕ್ಸ್ಪೋರ್ಟ್ ಆಗಿ ಅಲ್ಲಿಗೆ ಹೋಗ್ತಾವೋ ಅಮೇರಿಕಾಗೆ, ಪ್ರತಿಯೊಂದು ವಸ್ತುವಿನ ಮೇಲೆ 60% ಟ್ಯಾಕ್ಸ್ ಅಂದಾಗ ಅಲ್ಲಿನ ಆರ್ಡರ್ಸ್ ಎಲ್ಲ ಕ್ಯಾನ್ಸಲ್ ಆಯಿತು. ಇಲ್ಲಿನ ಕಂಪನಿಗಳು ಈಗ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾವೆ. ಎಕ್ಸ್ಪೋರ್ಟ್ ಕಂಪನಿಗಳು ಭಾರತದಲ್ಲಿ, ಅಲ್ಲಿಂದ ಆರ್ಡರ್ಗಳೆಲ್ಲ ಕ್ಯಾನ್ಸಲ್ ಆಗ್ತಿದ್ದಾವೆ ಅಥವಾ ಅವುಗಳನ್ನು ಮುಂದೂಡ್ತಾ ಇದ್ದಾರೆ. ಇಷ್ಟು ಟ್ಯಾಕ್ಸ್ ಕಟ್ಟಿ ಅದರ ಬೆಲೆಯನ್ನು ಅಲ್ಲಿ ನಿಗದಿ ಮಾಡಬೇಕು ಅಂದರೆ ಅಲ್ಲಿನ ವ್ಯಾಪಾರ ಎಲ್ಲಾಗುತ್ತೆ? ಈ ವಸ್ತುಗಳು 60% ಟ್ಯಾಕ್ಸ್ ಬಿದ್ದರೆ ₹100 ಇದ್ದಿದ್ದು ₹160 ದಿಢೀರಂತ 60%. ಹಾಗಾಗಿ ಅಲ್ಲಿನ ಕಂಪನಿಗಳು ನಿಮ್ಮ ಪ್ರಾಡಕ್ಟೇ ಸದ್ಯಕ್ಕೆ ಬೇಡ ಅಂತಲೋ ಅಥವಾ ಈ ಆರ್ಡ್ರೇ ಬೇಡ, ಕ್ಯಾನ್ಸಲ್ ಮಾಡಿಬಿಡಿ ಅಂತೆಲ್ಲ ಹೇಳಿದ್ದಾವೆ. ಭಾರತಕ್ಕೆ ಇಲ್ಲಿ ದೊಡ್ಡ ನಷ್ಟ ಆಗ್ತಿದೆ. ಇದರ ನಡುವೆ ಈ ಅವಮಾನ ಬೇರೆ. ಭಾರತವನ್ನು ಬಗ್ಗಿಸ್ಬಿಟ್ಟಿದ್ದೀನಿ ಅಂತ. ಸೊ ಇಷ್ಟೆಲ್ಲ ಟ್ರಂಪ್ ಮಾತಾಡ್ತಿರ್ಬೇಕಾದ್ರೆ ಭಾರತದ ಪ್ರಧಾನಿಯಾಗಿ, ಭಾರತ ದೇಶದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಅದಕ್ಕೆ ಉತ್ತರ ಕೊಡಬೇಕಾದಂತಹ ಜವಾಬ್ದಾರಿ ನರೇಂದ್ರ ಮೋದಿ ಅವ್ರಿಗೆ ಇದೆಯೇ ಇಲ್ವಾ? ಖಂಡಿತ ಇದೆ ಅಲ್ವಾ? ಆದರೆ ಅವರು ಇದರ ಬಗ್ಗೆ ಮಾತಾಡ್ತಾರ ಅಂದರೆ ನೋ ವೇ. ಟ್ರಂಪ್ ವಿರುದ್ಧ ಮಾತಾಡೋದಿರಲಿ, ಟ್ರಂಪ್ ಹೆಸರು ಹೇಳೋದಕ್ಕೂ ಧೈರ್ಯ ಇಲ್ಲ ಮೋದಿಗೆ. ಅದನ್ನು ಮೊನ್ನೆ ಸಂಸತ್ತಿನಲ್ಲೂ ನೋಡ್ಬಿಟ್ವಿ. ಜಗತ್ತಿನ ಯಾವ ನಾಯಕನೂ ನಮ್ಮ ಯುದ್ಧ ನಿಲ್ಲಿಸಲಿಲ್ಲ ಅಂದರೆ ಹೊರತು ಟ್ರಂಪ್ 25-30 ಬಾರಿ ಹೇಳಿದಾರಲ್ಲ ನಾನೇ ನಿಲ್ಲಿಸಿದ್ದು ಯುದ್ಧ ಅಂತ, ಅದು ಸುಳ್ಳು ಅಂತ
ನರೇಂದ್ರ ಮೋದಿ ಹೇಳೋಕ್ಕೆ ಧೈರ್ಯ ಮಾಡಲಿಲ್ಲ. ಅದನ್ನೇ ವಿಪಕ್ಷಗಳು ಹಿಡ್ಕೊಂಡಿದ್ದು, ಅದನ್ನೇ ರಾಹುಲ್ ಗಾಂಧಿ ಹಿಡ್ಕೊಂಡಿದ್ದು. ರಾಹುಲ್ ಗಾಂಧಿ ಡಿಮ್ಯಾಂಡ್ ಮಾಡಿದ್ದದೇ, ನಿಜವಾಗ್ಲೂ ಮೋದಿಗೆ ದಮ್ಮಿದ್ರೆ ಈ ಸದನದಲ್ಲಿ ನಿಂತ್ಕೊಂಡು ಟ್ರಂಪ್ ಹೇಳ್ತಿರೋದು ಸುಳ್ಳು, ನಾವು ಯಾರ ಒತ್ತಡಕ್ಕೂ ಮಣಿದಿಲ್ಲ, ಟ್ರಂಪ್ ಒತ್ತಡಕ್ಕೂ ಮಣಿದಿಲ್ಲ, ಯುದ್ಧ ವಿರಾಮ ನಮ್ಮ ಇಚ್ಛೆಯ ಅನುಸಾರ ಆಗಿದ್ದು ಅಂತ ಹೇಳ್ಬಿಡ್ಲಿ ನೋಡೋಣ. ಹೇಳಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ ನಂತರ ಮಾಡಿದ ಭಾಷಣದಲ್ಲೂ ಸಹ ಟ್ರಂಪ್ ಹೆಸರು ಹೇಳಲಿಲ್ಲ ಮೋದಿ. ಹಾಗಿರಬೇಕಾದ್ರೆ ನಿನ್ನೆ ಟ್ರಂಪ್ ಭಾರತವನ್ನು ಬಗ್ಗಿಸ್ಬಿಟ್ಟಿದ್ದೀನಿ ಅಂತ ಹೇಳಿಕೆ ಕೊಟ್ಟಿರೋದ್ರ ವಿರುದ್ಧ ಮಾತಾಡ್ತಾರೆ ಅಂತ ಯಾರಾದರೂ ಕನಸು ಕಂಡ್ರೆ ಅದಕ್ಕಿಂತ ಬೇಮಾನಿ, ಅದಕ್ಕಿಂತ ನಾನ್ಸೆನ್ಸ್ ಬೇರೆ ಏನೂ ಇರಲ್ಲ. ಆದರೆ ಇಂಥ ಪ್ರಧಾನಿಯನ್ನು ಇಟ್ಕೊಂಡಿರೋದ್ರಿಂದ ಇಂಥ ಅವಮಾನಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ. 150 ಕೋಟಿ ಜನರನ್ನು ಬಗ್ಗಿಸ್ಬಿಟ್ಟಿದ್ದೀನಿ ಅಂತ ಒಬ್ಬ ಹೊರದೇಶದವನು ಹೇಳಿದಾಗ ಹೌದೇನು ಅಂತ ಸುಮ್ಮನಿರಬೇಕು, ಉತ್ತರ ಕೊಡಂಗಿಲ್ಲ. ಇಷ್ಟೇ ಈ ದೇಶದ ಕಥೆ, ಸತ್ಯದ ಕಥೆ. ಸೊ ನೋಡೋಣ ಇನ್ನೂ ಏನೆಲ್ಲ ಅವಮಾನಗಳನ್ನು ನರೇಂದ್ರ ಮೋದಿ ಅವರ ಮೂಲಕ, ಅವರ ಸರ್ಕಾರದ ಮೂಲಕ ಈ ದೇಶದ ಜನವಾದ ನಾವು, ಈ ದೇಶದ ಪ್ರಜೆಗಳಾದ ನಾವು ಅನುಭವಿಸ್ಬೇಕು ಅಂತ. ಬೇರೆ ವಿಧಿಯಿಲ್ಲ ಅಷ್ಟೇ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇದ್ದೀವಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.